ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವಿಕಾ ಕುಕಿಂಗ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತು ಕ್ವಿಕ್ಕಾಗಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ ರೈಸ್ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು 2 ದೊಡ್ಡ ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಉದ್ದುದ್ದಕ್ಕೆ ಹಚ್ಚಿಟ್ಕೊಬೇಕು. ನೆಕ್ಸ್ಟ್ ನಾನೊಂದು ಬಾಣಲಿನ ತೊಗೊಂಡು ಬಾಣಲಿ ಬಿಸಿ ಆದಮೇಲೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಆದಮೇಲೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಆದಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಸೊ ನಾನು ಇಲ್ಲಿ ಕೈಲಿ ಹಾಕ್ಕೊತಾ ಇದ್ದೀನಿ. ಅದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟೇ ಇದ್ದಿದ್ದು. ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಇವಾಗ ಫ್ರೈ ಆಗಿದೆ. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವೆಲ್ಲ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊತಾ ಇದ್ದೀನಿ. ಈ ನಮ್ಮ ಗ್ರೀನ್ ಸುಂದ್ರಿನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗ್ರೀನ್ ಸುಂದ್ರಿ ಅಂದರೆ ಯಾರು ಗೊತ್ತಾ? ಅದೇ ಹಸಿರು ಮೆಣಸಿನ್ಕಾಯಿ. ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಮಗೆ ಈರುಳ್ಳಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಬೇಕಲ್ಲ, ಅದಕ್ಕೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸಹ ಹಾಕ್ಕೊಳ್ಳೋಣ. ಉಪ್ಪನ್ನ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾವಾಗಲೂ ನಮಗೆ ಮಸಾಲೆ ಚಿತ್ರಾನ್ನ ತಿಂದು ಬೋರ್ ಆಗಿದ್ದರೆ ಈ ಥರ ಸಿಂಪಲ್ಲಾಗಿ ಲೈಟಾಗಿ ಈ ಥರ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ ಚಿತ್ರಾನ್ನ. ನಮಗಿಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಹಾಕಿದ್ದಾದಮೇಲೆ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನನಗಂತೂ ಮಸಾಲೆ ಚಿತ್ರಾನ್ನಕ್ಕಿಂತ ಇದೇ ತುಂಬ ಇಷ್ಟ. ನಾನು ಯಾವಾಗಲೂ ಚಿತ್ರಾನ್ನ ಇದೇ ಜಾಸ್ತಿ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಎಲ್ಲ ಫ್ರೈ ಆಗಿದೆ. ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಈ ಚಿತ್ರಾನ್ನಕ್ಕೆ ವೆರಿ ಇಂಪಾರ್ಟೆಂಟ್. ಈ ಥರ ಚಿತ್ರಾನ್ನಕ್ಕೆ ಈ ತೆಂಗಿನಕಾಯಿನೇ ಒಳ್ಳೆ ಟೇಸ್ಟ್ ಕೊಡೋದು. ಸೊ ಹಾಗಾಗಿ ತೆಂಗಿನಕಾಯಿನ ಮಿಸ್ ಮಾಡದೆ ಹಾಕ್ಕೊಳ್ಳಿ. ತೆಂಗಿನಕಾಯಿನ ಹಾಕಿದ್ದಾದಮೇಲೆ ಸಣ್ಣ ಉರಿನಲ್ಲಿ 1ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫ್ರೈ ಆಗಿದೆ. ನಾನು ಒಂದು ಅರ್ಧ ಹಿಡಿಯುವಷ್ಟು ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ಚಿತ್ರಾನ್ನ ಅಂದಮೇಲೆ ನಿಂಬೆಹಣ್ಣು ಬೇಕೇ ಬೇಕಲ್ಲ. ನಾನಿಲ್ಲಿ 1 ನಿಂಬೆಹಣ್ಣನ್ನ ತೊಗೊಂಡು ಅದರ ರಸ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ ನಿಂಬೆಹಣ್ಣಿನ ರಸ ಸೇರಿಸ್ಬೇಕಾದ್ರೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆನ್ ಇಟ್ಬಿಟ್ಟು ನಿಂಬೆಹಣ್ಣು ಯಾವತ್ತೂ ಸೇರಿಸ್ಕೊಬಾರ್ದು. ಸೊ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಚಿತ್ರಾನ್ನ ಈಸ್ ರೆಡಿ. ವಾವ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ನೆಕ್ಸ್ಟು ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಪ್ಪಾಯ ಹಣ್ಣು ಜೊತೆ ಚಿತ್ರಾನ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಟಿಫನ್ ಎಲ್ಲ ಮುಗಿಸಿದ್ದಾದಮೇಲೆ ಸ್ವಲ್ಪ ಶಾಪಿಂಗ್ ಅಂತ ಹೊರಗಡೆ ಬಂದೆ. ನಾನೇನೇನು ಪರ್ಚೇಸ್ ಮಾಡಿದೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇದು ಗೋಲ್ಡ್ ಅಂದ್ಕೊಂಡ್ರಾ? ಖಂಡಿತ ಗೋಲ್ಡಲ್ಲೇ. ಇದು 1 ಗ್ರಾಮ್ ಗೋಲ್ಡ್ ಶಾಪು. ಇಲ್ಲಿ 50% ಸೇಲ್ ನಡೀತಾ ಇತ್ತು. ಸೊ ಹಾಗಾಗಿ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡ್ಕೊಂಡು ಹೋಗೋದಲ್ಲ, ತಗೊಂಡೇ ಹೋಗ್ಬಿಟ್ವಿ. ನಾನೇನೇನು ಶಾಪ್ ಮಾಡಿದೆ, ಎಷ್ಟು ಪ್ರೈಸು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇಯರಿಂಗ್ಸು, ಬ್ಯಾಂಗಲ್ಸು, ನೆಕ್ ಚೈನು ಎಲ್ಲ ಇತ್ತು. ಸೊ ನೆಕ್ ಚೈನ್ ಅಂತೂ ತುಂಬ ಕಲೆಕ್ಷನ್ಸ್ ಇತ್ತು, ತುಂಬ ಡಿಸೈನ್ಸ್ ಇತ್ತು. ನೆಕ್ ಚೈನಿಗೆ ಸೆಟ್ ಆಗೋ ಥರ ಡಾಲರ್ಸು ಇತ್ತು. ನೆಕ್ ಚೈನಿಗೆ ಸೆಟ್ ಆಗೋ ಥರ ಡಾಲರ್ಸು ಇತ್ತು. ಇದೆಲ್ಲ ಡಾಲರ್ಗಳು. ಬ್ಯಾಂಗಲ್ಸಲ್ಲೂ ಅಷ್ಟೇ ತುಂಬ ಡಿಸೈನ್ಸು, ವೆರೈಟಿಗಳು ಇತ್ತು. ನೋಡಿ ಎಷ್ಟು ಡಿಸೈನ್ಸು, ಎಷ್ಟು ಕಲೆಕ್ಷನ್ಸ್ ಇದೆ. ತುಂಬ ಕಲೆಕ್ಷನ್ಸ್ ಇದೆ. ಇವರು 6 ಮಂತ್ ಗ್ಯಾರಂಟಿ ಕೊಡ್ತಾರೆ. ಇನ್ ಕೇಸ್ 6 ಮಂತ್ ಒಳಗಡೆ ಏನಾದ್ರೂ ಪಾಲಿಶ್ ಹೋದರೆ ಇವರೇ ಫ್ರೀಯಾಗಿ ಪಾಲಿಶ್ ಸಹ ಮಾಡಿಕೊಡ್ತಾರೆ. ನಾನು ಪರ್ಚೇಸ್ ಮಾಡಿರೋದು ಇಷ್ಟು: 2 ಬ್ಯಾಂಗಲ್, 1 ಲಾಂಗ್ ಚೈನ್, 2 ರಿಂಗ್, 2 ಶಾರ್ಟ್ ಚೈನ್ ಪರ್ಚೇಸ್ ಮಾಡಿದೆ. ನನ್ನ ಮಗಳಿಗೋಸ್ಕರ 2 ಶಾರ್ಟ್ ಚೈನ್ನ ತೊಗೊಂಡೆ. ಇದು ಮೊದಲನೇ ಚೈನು. ನೋಡಿ, ಡಿಸೈನ್ ಅಷ್ಟು ನಿಮಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಕೊತೀನಿ. ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಕೊಂಡಿ ನೋಡಿ, ಸೇಮ್ ಗೋಲ್ಡಲ್ಲಿ ಹೇಗೆ ಬರುತ್ತೋ ಸೊ ಹಾಗೇ ಇದೆ. ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 120. ಇದ್ರ ಪ್ರೈಸು ಸಹ 120ನೇ. ಇದು 2ನೇ ಚೈನು. ಚೈನ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನಿಲ್ಲಿ ರಿಂಗ್ನ ತೋರಿಸ್ತಾ ಇದ್ದೀನಿ. ಈ ರಿಂಗ್ ಪ್ರೈಸ್ ಕೇಳಿದ್ರೆ ನೀವು ಕಳೆದೋಗ್ಬಿಡ್ತೀರಾ. 2 ರಿಂಗಿಂದ ಜಸ್ಟ್ 60 ರುಪೀಸ್ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಮಾಂಗಲ್ಯ ಚೈನ್ನ ತೋರಿಸ್ತಾ ಇದ್ದೀನಿ.
ಎಷ್ಟು ಉದ್ದ ಇದೆ ನೋಡಿ. ಮಾಂಗಲ್ಯ ಹಾಕ್ಕೊಳ್ಳಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕ್ವಾಲಿಟಿ ಮಾತ್ರ ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಉದ್ದ ಇದೆ ನೋಡಿ. ಇದರ ಪ್ರೈಸ್ ಬಂದುಬಿಟ್ಟು 240 ರುಪೀಸ್. ನೆಕ್ಸ್ಟ್ ನಾನಿಲ್ಲಿ ಬ್ಯಾಂಗಲ್ನ ತೋರಿಸ್ತಾ ಇದ್ದೀನಿ. ಇದು ತೇಟ್ ಗೋಲ್ಡ್ ಥರನೇ ಇದೆ. ನಮಗಂತೂ ಈ ರೇಟಲ್ಲಿ ಗೋಲ್ಡ್ ಅಂತೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇದು ಹಾಕ್ಕೊಂಡ್ರೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಬ್ಯಾಂಗಲ್ ಪ್ರೈಸ್ ಬಂದುಬಿಟ್ಟು 200 ರುಪೀಸು. ನೀವು ಏನಾದರೂ ಒಂದು ತೊಗೋತೀರಾ ಅಂದರೆ 100 ರುಪೀಸು, 2 ತೊಗೋತೀರಾ ಅಂದರೆ 200 ರುಪೀಸು. ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.